ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಟಿ ಎಕ್ಸಾಮ್ ಅಂತೂ ಮುಗಿದಿದೆ. ಈ ಗೋರ್ಮೆಂಟ್ದವರು ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದಾರೆ. ನಾ ಇವತ್ತು ವಿಡಿಯೋ ಮಾಡಿದ್ದು ಕೀ ಆನ್ಸರ್ಸ್ಗಳ ಬಗ್ಗೆ. ಅದು ಕೀ ಆನ್ಸರ್ಸು ಪೇಪರ್ 1 ಪ್ಲಸ್ ಪೇಪರ್ 2 ಎರಡು ಕೀ ಆನ್ಸರ್ಸ್ಗಳನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿಯಿಂದ ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಈ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ದಿನಾಂಕ 9/12/2025 12/12/2025 ಸಂಜೆ 5:30 ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾರು ಆಕ್ಷೇಪಣೆ ಸಲ್ಲಿಸಬೇಕನ್ನೋದರ ಆಕ್ಷೇಪಣೆಯಲ್ಲೇ ಇಲ್ಲೇ ಸಲ್ಲಿಸಬಹುದು. ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. ಹೌದಾ? ಇಲ್ಲಿ ನೋಡ್ರಿ, ಅಭ್ಯರ್ಥಿ ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ. ಹೌದಾ? ಅದಕ್ಕೇನಿರಬೇಕು? ಆಧಾರ ದಾಖಲೆಗಳು ಇದ್ರೆ ಮಾತ್ರ ಅದಕ್ಕೇನು ಮಾಡಬೇಕು? ನಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಇವಿಷ್ಟು ಏನು ಇಲ್ಲಿ 9 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾರು ಆಕ್ಷೇಪಣೆಯನ್ನು ಸಲ್ಲಿಸುವ ಇಚ್ಛೆ ಇದ್ರಪ್ಪ ಅಂತಂದ್ರೆ ಅದನ್ನು ನೋಡ್ಕೊಳ್ಳಿ. ಹೌದಾ? ನೆಕ್ಸ್ಟ್ ಕಮ್ ಟು ವೆರಿ ಇಂಪಾರ್ಟೆಂಟ್, ಪೇಪರ್ 1 ಪಾರ್ಟ್ 1 ಲ್ಯಾಂಗ್ವೇಜ್ 1 ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ 16ನೇ ಕ್ವಶನ್ ಮಾತ್ರ 1 ಇರ್ಬೋದು, 6 ಇರ್ಬೋದು. 1 ಯಾರು ಟಿಕ್ ಮಾಡಿದರೆ ಅವ್ರಿಗೂ ಮಾರ್ಕ್ಸ್ ಸಿಗ್ತದೆ. 4 ಯಾರು ಟಿಕ್ ಮಾಡಿದರೆ ಅವ್ರಿಗೂ ಸಿಗ್ತದೆ ಮಾರ್ಕ್ಸ್ ಕನ್ನಡದಲ್ಲಿ. ಹೌದಾ? ಈ ರೀತಿ ಇತ್ತಪ್ಪ ಅಂತಂದ್ರೆ ನೀವು ಅದಕ್ಕಾಗಿ ನಾವು ಏನು ಹೇಳಿದ್ದೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಯಾವುದು ಬರುವುದಿಲ್ಲ ಅಂತ ಬಿಟ್ಟು ಬರಬಾರ್ದು. ನಮಗೆ ಮಾರ್ಕ್ ಮಾಡೇ ಬರಬೇಕು. ಹೌದಾ? ಸೊ ಇದು ಪೇಪರ್ 1 ಪಾರ್ಟ್ 1 ಆಯಿತು. ಇದು ಪೇಪರ್ 1 ಪಾರ್ಟ್ 2ದಲ್ಲಿ ಲ್ಯಾಂಗ್ವೇಜದಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ ಎಲ್ಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಗ್ರೇಸ್ ಇಲ್ಲ, ಇಲ್ಲಿ ಅಷ್ಟೇ ಮಾತ್ರ ಇಲ್ಲಿ ಬಂದದ ಕನ್ನಡದಲ್ಲಿ. ಯಾರು ನೋಡ್ಬೇಕನ್ನೋರು ಯಾರು ನೋಡ್ಬೇಕಂತ ಅನಿಸ್ತದಲ್ಲ ಅವರು ಸ್ಕ್ರೀನ್ಶಾಟನ್ನು ತಗೊಂಡು ಅದನ್ನೇನು ಮಾಡ್ಬೋದು, ನೋಡ್ಕೋಬೋದು. ನೆಕ್ಸ್ಟು ಪೇಪರ್ 1ದಲ್ಲಿ ಪಾರ್ಟ್ 3 ಚೈಲ್ಡ್ ಪೆಡಗೋಜಿ ಆ್ಯಂಡ್ ಡೆವಲಪ್ಮೆಂಟದು. ಇಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲವೇ ಇಲ್ಲ. ಚೈಲ್ಡ್ ಡೆವಲಪ್ಮೆಂಟ್ 61 to 90 ಕ್ವಶನ್ಸ್ನಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ, ನೋಡ್ಕೊಳ್ಳಿ. ಕನ್ನಡದವರು ಕನ್ನಡವನ್ನು ನೋಡ್ಕೋಬೇಕು. ನೆಕ್ಸ್ಟ್ ಪಾರ್ಟ್ 1ದಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಆ್ಯಂಡ್ ಸೋಷಿಯಲ್ ಸೈನ್ಸ್ ವಿಜುವಲಿ ಇಲ್ಲಿ ನೋಡ್ರಿ 91 to 120. ಹೌದಾ? ಮ್ಯಾಥಮೆಟಿಕ್ಸ್ ಇದು EVS ಇದು ಸೋಷಿಯಲ್ ಸೈನ್ಸ್ ಇದು. ಹೌದಾ? ನೋಡ್ಕೊಳ್ಳಿ, ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲವೇ ಇಲ್ಲ ಯಾವುದೇ. ನೆಕ್ಸ್ಟ್ ಪಾರ್ಟ್ 2 ಪೇಪರ್ 2 ಬಂತಿಲ್ಲಿ. ಪೇಪರ್ 2 ಪಾರ್ಟ್ 1ದಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ, ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ, ಎಲ್ಲವೂ ಕರೆಕ್ಟ್ ಆಗಿದೆ. ಇಲ್ಲೂ ಕೂಡ ಪೇಪರ್ 2 ಪಾರ್ಟ್ 2 ಲ್ಯಾಂಗ್ವೇಜ್ 2ದಲ್ಲಿ ಇಂಗ್ಲೀಷ್ನಲ್ಲಿ ಇಲ್ಲಿ 2 or 3 ಅಂತ ಹೇಳ್ತಾರೆ, ನೋಡಬೇಕು. ಇದು ಒಂದೇ ಇಲ್ಲಿ ಬಂದಿದ್ದಂಥದ್ದು. ನೆಕ್ಸ್ಟ್ ಪೇಪರ್ 2 ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ ಸೋಷಿಯಲ್ ಸೈನ್ಸು. ಇಲ್ಲಿ ನೋಡಿ, ಸೋಷಿಯಲ್ ಸೈನ್ಸು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಪಾರ್ಟ್ 2ದಲ್ಲಿ ಪಾರ್ಟ್ 1 ಲ್ಯಾಂಗ್ವೇಜ್ 1ದಲ್ಲಿ ನೆಕ್ಸ್ಟು ಪೇಪರ್ 2 ಪಾರ್ಟ್ 2 ಲ್ಯಾಂಗ್ವೇಜ್ 2ದಲ್ಲಿ ಇಲ್ಲೂ ಕೂಡ ಯಾವುದೇ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಪೇಪರ್ 2ದಲ್ಲಿ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ನೋಡಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಒಂದು ಗ್ರೇಸ್ ಮಾರ್ಕ್ಸ್ ಇಲ್ಲ. ಹೌದಾ? ಈ ರೀತಿ ಕ್ವಶನ್ ಪೇಪರ್
ಐ ಹೋಪ್ ನೀವು ಇದನ್ನು ನೋಡ್ತೀರಂತ ತಿಳ್ಕೊಂಡಿನಿ. ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಯಾವುದು ಸರಿಯಾಗಿದೆ, ಎಷ್ಟು ಅಂಕಗಳು ನಿಮಗೆ ಬೀಳ್ತಾವಂತ ಹೇಳಿ. ಹೌದಾ? ನನಗೆ ನಿಮ್ಮ ಅದು ನೋಡಿದಾದ್ಮೇಲೆ ನಿಮ್ಮ ಅಂಕಗಳ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಎಂಥ ವಿಡಿಯೋ ಬೇಕು ನಿಮಗೆ ಅನ್ನೋದನ್ನು ನನಗೆ ತಿಳಿಸಿ. ಮತ್ತೆ ಅಂಥ ವಿಡಿಯೋ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಓಕೆ, ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.